ಸೊ 12th ಅವತ್ತಿನ ದಿನಾನೇ ಸೈನ್ ಹಾಕ್ಬಿಟ್ಟು ಮನೆ ಬಿಟ್ಟು ತೊಲಗ್ತಾ ಇರ್ಬೇಕು ಅಂತಾನು ಹೇಳಿದ್ರು. ಸರಿ ಆಯ್ತು ಬಿಡ್ರಿ, ನೀವೇ ಆ ಮನೆ ಆ ರೀತಿ ಅವ್ರು ಹೇಳಿದಾಗ ಏನ್ ಮೇಡಮ್ ನೀವೇನ್ ರಿಯಾಕ್ಟ್ ಮಾಡಿದ್ರಿ ಅವಾಗ? ಮೇಡಮ್ ಮನೆ ಅವ್ರ ತಂದೆ ಅವ್ರಿಗೆ ಗಿಫ್ಟ್ ಕೊಟ್ಟಿದ್ದು ಮನೆ, ಅದು ಮೈಸೂರು ಅಪಾರ್ಟ್ಮೆಂಟ್ ಅದು. ಅದು ನಾನು ದೇರ್ ಇಸ್ ನೋ ವೇ ಐ ಕ್ಯಾನ್ ಟೇಕ್ ಕ್ಲೇಮ್ ಇನ್ ಟು ಇಟ್. ನಾನು ಆಯ್ತು ಸರಿ ಬಿಡು. ನಾನು ಆಕ್ಚುಲಿ ಯಾರ್ ಮೆಂಟಾಲಿಟಿಲಿ ಇದ್ದೆ ಅಂದ್ರೆ, ನಾವು ಏನೋ ಒಂಥರ ಏನೋ ಆಗಿದೆ, ಅದಕ್ಕೆ ಈ ತರ ಎಗರಾಡ್ತಾ ಇದ್ದಾಳೆ, ಮೇ ಬಿ ಫ್ಯೂ ಡೇಸ್ ಲೇಟರ್ ಇವಳು ಸರಿ ಹೋಗ್ತಾಳೆ ಬಿಡು ಅಂತ ಹೇಳಿ ಆ ತರ ಲೆಕ್ಕದಲ್ಲಿ ಇದ್ದಿದ್ದು ನಾನು. ನಾಟ್ ಹೇಳಿದ್ಲು ಅಂತ ಎದ್ ಬಂದೆ, ಆ ತರ ಇರ್ಲಿಲ್ಲ ನಾನು. ನನಗೇನ್ಕಂದ್ರೆ ಈ ಮೋಹನ್ ಮ್ಯಾಟ್ರ್ ಅಲ್ಲಿ ತನಕನೂ ನನಗೆ ಗೊತ್ತಿರ್ಲಿಲ್ಲ. ನಾನು January 14th ಸಂಕ್ರಾಂತಿ ಹಬ್ಬದ ದಿನ ನಾನು ಪ್ರಿಯಾಂಕಾಗ್ ಫೋನ್ ಮಾಡಿದೆ. ಒಂದು ಮೇ ಬಿ 10 or 12 times ಫೋನ್ ಮಾಡಿದೆ, ನೋ ರೆಸ್ಪಾನ್ಸ್ ಆ ಕಡೆಯಿಂದ. 2 ದಿನ ಬಿಟ್ಬಿಟ್ಟು ಪ್ರಿಯಾಂಕಾ ಮತ್ತೆ ಮೋಹನ್ ಇಬ್ರು ಸೇರಿ ನನಗ್ ಫೋನ್ ಮಾಡಿದ್ರು. ಅವಾಗ ಅವಾಗ ನನ್ನ ಹತ್ರ ಹೇಳಿದ್ದಾರೆ ಅದನ್ನ, ದಟ್ ಇವರು ಇದಕ್ ಹೋಗಿದ್ದಾರೆ, ಇಲ್ಲಿ ಕಾಶಿಗೆ ಹೋಗಿದ್ದು ಸೋಲೋ ಟ್ರಿಪ್ ಅಲ್ಲ, ಇವರಿಬ್ರು ಒಟ್ಟಿಗೆ ಹೋಗಿರೋದು ಟ್ರಿಪ್ಗೆ. ಇನ್ಫ್ಯಾಕ್ಟ್ ಇಲ್ಲ ಮೇಡಮ್, ಗೊತ್ತಿರ್ಲಿಲ್ಲ ನನಗೆ. ಸೊ ಇದು ಆ ಕಾಶಿಗೆ ಹೋಗಿರೋದು ಇವ್ರಿಬ್ರು ಹೋಗಿರೋದು. ಅಂಡ್ ಅಲ್ಲಿ ಹೋಗಿ ತಾಳಿ ಚೈನ್ ಅನ್ನ ಎತ್ತಿ ಗಂಗಾ ನದಿಗೆ ಎತ್ತಿಬಿಟ್ಟು ಅಲ್ಲಿ ಇದು ದೇವಸ್ಥಾನ ಪ್ರೆಮಿಸಸ್ ಅಲ್ಲೇ ಇನ್ನೊಂದು ಮ್ಯಾರೇಜ್ ಆಗಿ ಅವ್ರಿಬ್ರು ಅಲ್ಲಿ ಬೇರೆ ತಾಳಿ ಕಟ್ಟಿಸ್ಕೊಂಡು ಎಸ್ ಮೇಡಮ್ ಮದುವೆ ಆಗಿದ್ದಾರೆ. ರಾಡಿಸನ್ ಬ್ಲೂ ಹೋಟೆಲ್ ರೂಮ್ ಬುಕ್ ಮಾಡ್ಕೊಂಡು ಅಲ್ಲಿಗೆ ಹೋಗಿ ಅಲ್ಲಿ ದೇ ಹ್ಯಾವ್ ಕಾನ್ಸುಮೇಟೆಡ್ ದರ್ ಮ್ಯಾರೇಜ್. ಅಂಡ್ ದೆನ್ ಅವಳು ಏನೋ ಆಗದೆ ಇರೋ ತರ 30th of December ಮನೆಗ್ ಬಂದಿರೋದು ವಾಪಸ್ ಅವಳು.